ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಕಫೆರ್ನೌಮ್ ಎಂಬ ಪ್ರಾರ್ಥನಾ ಮಂದಿರದಲ್ಲಿ ಸಬ್ಬತ್ ದಿನದಂದು ಜನರಿಗೆ ಬೋಧಿಸುತ್ತಾರೆ ಮತ್ತು ಅಲ್ಲಿ ದೆವ್ವ ಹಿಡಿದ ಒಬ್ಬನನ್ನು ಬಿಡುಗಡೆ ಮಾಡುತ್ತಾರೆ. ಪ್ರಿಯರೇ, ಏದೆನ್ ತೋಟದಲ್ಲಿ ವಂಚಿಸಿದ ಪಿಶಾಚಿ ಅಂದಿನಿಂದ ಮನುಷ್ಯ ಕುಲವನ್ನು ಪೀಡಿಸುತ್ತಾ ವಂಚಿಸುತ್ತಾ ನಾಶ ಮಾಡುತ್ತಾ ಇಂದಿಗೂ ಬಂದಿದೆ. ಕಳ್ಳನು ಬರೋದು ಕಳ್ಳತನ ಮಾಡುವುದಕ್ಕಾಗಿ, ಕೊಲ್ಲುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಎಂಬಂತೆ ಪಾಪ ಮಾನವನನ್ನು ದೇವರ ಸಂಬಂಧದಿಂದ ದೂರ ಮಾಡಿರುವುದಲ್ಲದೆ ನಿತ್ಯ ಮರಣಕ್ಕೆ ತುತ್ತಾಗಿಸಿದೆ. ಇಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಯೇಸು ದೆವ್ವ ಹಿಡಿದ ವ್ಯಕ್ತಿಯ ಮೇಲೆ ಕನಿಕರ ತೋರಿಸ್ತಾರೆ, ಬಿಡುಗಡೆ ಮಾಡ್ತಾರೆ. ಇಲ್ಲಿ ಪಿಶಾಚಿಗೆ ಯೇಸುವಿನ ಐಡೆಂಟಿಟಿ ತಿಳಿದಿತ್ತು, ಯೇಸುವಿನ ಅಧಿಕಾರದ ಬಗ್ಗೆ ಆತನಿಗೆ ಅರಿವಿತ್ತು. ನಜರೇತಿನ ಯೇಸುವೆ, ನಿಮಗೇಕೆ ನನ್ನ ಗೊಡವೆ? ನೀವು ನನ್ನನ್ನು ನಮ್ಮ ವಿನಾಶಕ್ಕಾಗಿ ಬಂದವರೇನು ಎಂಬ ಮಾತುಗಳಿಂದ ಪಿಶಾಚಿಯಲ್ಲಿ ಪ್ರಶ್ನಿಸುತ್ತೆ. ಯಾಕೋಬ 2:19 ಹೇಳಿರುವಂತೆ, ದೇವರು ಒಬ್ಬರೇ ಎಂದು ನೀವು ನಂಬುತ್ತೀರಿ. ಈ ನಂಬಿಕೆ ಒಳ್ಳೆಯದೇ, ಆದರೆ ದೆವ್ವಗಳು ನಂಬುತ್ತೆ, ಹೆದರಿ ನಡುಗುತ್ತವೆ. ಇಲ್ಲಿ ಪಿಶಾಚಿಗೆ ಯೇಸು ದೇವರ ಪುತ್ರ ಎಂದು ತಿಳಿದಿದ್ದರೂ ಯೇಸುವಿನ ಮಾತಿಗೆ ಆತ ಶರಣಾಗಲಿಲ್ಲ, ಅದು ವಿಧೇಯತೆ ತೋರಿಸಲಿಲ್ಲ. ತನ್ನಲ್ಲಿರುವ ಅಹಂಕಾರ, ಹಠಮಾರಿತನ, ಅಧಿಕಾರದ ವ್ಯಾಮೋಹ ಅಂದು ಲೂಸಿಫೆರನನ್ನು ಎಲ್ಲ ಕೇಡಿನ ಮೂಲವಾಗಿ ಮಾರ್ಪಡಿಸಿತ್ತು. ಆ್ಯನ್ ಐಡಲ್ ಮೈಂಡ್ ಆರ್ ಎಂಪ್ಟಿ ಮೈಂಡ್ ಈಸ್ ಡೆವಿಲ್ಸ್ ಪ್ಲೇಗ್ರೌಂಡ್ ಎಂಬಂತೆ, ಪ್ರಿಯರೇ, ಯಾವಾಗ ನಾವು ಸ್ವರ್ಗದ ಆಲೋಚನೆಗಳು, ದೇವರ ವಾಕ್ಯದ ಬದಲು ನಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಈ ಲೋಕದ ಸಂಗತಿಗಳಲ್ಲಿ ತುಂಬಿಸಿರ್ತೇವೋ, ಅಥವಾ ಏನೂ ಇಲ್ಲದೆ ನಮ್ಮ ಮನಸ್ಸನ್ನು ಬರಿದಾಗಿರಿಸ್ತೇವೋ, ಲೋಕದ ಎಂಟರ್ಟೈನ್ಮೆಂಟ್ ಮತ್ತು ಉಳಿದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿಸಿರ್ತೇವೋ, ನಮ್ಮ ಮನಸ್ಸು ಸೈತಾನನಿಗೆ ಆಟ ಮಾಡಲು ಕೊಟ್ಟಂತಾಗುತ್ತೆ. ಇವತ್ತಿನ ಶುಭ ಸಂದೇಶ ತಿಳಿಸುವಂತೆ, ಪ್ರಿಯರೇ, ನಮಗೊಂದು ಶುಭ ಸಂದೇಶವಿದೆ. ಅದು ದೇವರ ಪುತ್ರನಾದ ಯೇಸು ಕ್ರಿಸ್ತರು ಬಂದಿರೋದು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಈ ಧರೆಗೆ ಯೇಸು ಬಂದಿರುವ ಮೂಲ ಉದ್ದೇಶ ನಮ್ಮನ್ನು ಅಂಧಕಾರದ ಆಡಳಿತದಿಂದ, ಪಿಶಾಚಿಯ ವಂಚನೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಬೆಳಕಿನ ಮಕ್ಕಳನ್ನಾಗಿಸಲು. ಪ್ರಿಯರೇ, ಇಂದು ಅನೇಕರಿಗೆ ಯೇಸು ಕ್ರಿಸ್ತರು ಯಾರು ಎಂಬ ಹೆಡ್ ನಾಲೆಜ್ ಇದೆ, ಅದು ಯಾವುದಕ್ಕೂ ಪ್ರಯೋಜನವಿಲ್ಲ. ನಮ್ಮಲ್ಲಿ ಯೇಸು ಕ್ರಿಸ್ತರಲ್ಲಿ ನೈಜ ವಿಶ್ವಾಸ ಇರಬೇಕು. ನಮ್ಮ ಹೃದಯ, ಮನಸ್ಸು, ಜೀವನವನ್ನು ಯೇಸು ಕ್ರಿಸ್ತರು ಪಾಪ ಶಾಪದಿಂದ, ಪಿಶಾಚಿ ನರಕದಿಂದ ಬಿಡುಗಡೆ ಮಾಡಲು ಶಕ್ತರು ಎಂಬ ನಂಬಿಕೆ, ವಿಶ್ವಾಸ ನಮಗಿರಬೇಕು. ನೈಜ ನಿರೀಕ್ಷೆ ನಮ್ಮಲ್ಲಿರಬೇಕು. ಹೌದು ಪ್ರಿಯರೇ, ಯೇಸು ಕ್ರಿಸ್ತರ ಜೀವ ನಮ್ಮಲ್ಲಿ ಬಂದಾಗ ಮಾತ್ರ ಪ್ರಿಯರೇ ನಾವು ಸ್ವರ್ಗದ ಮಕ್ಕಳಾಗ್ತೇವೆ, ಬೆಳಕಿನ ಮಕ್ಕಳಾಗ್ತೇವೆ. ಆದ್ದರಿಂದ ಪ್ರಿಯರೇ, ಈ ಸತ್ಯವನ್ನು ಅರಿತು ಅನೇಕರು ಆ ಪಿಶಾಚಿಯ ವಂಚನೆಯಿಂದ, ಪಿಶಾಚಿಯ ಆಡಳಿತದಲ್ಲಿದ್ದಾರೆ, ಅವರನ್ನು ಬಿಡುಗಡೆ ಮಾಡಲು ಯೇಸು ಸ್ವಾಮಿಯು ಉಪಯೋಗಿಸಿದ ಅದೇ ಅಧಿಕಾರವನ್ನು ನಾವು ಉಪಯೋಗಿಸೋಣ. ಸ್ವರ್ಗದ ಬಾರಿಗಳಾಗಿ ಈ ಧರೆಯಲ್ಲಿ ನಾವೆಲ್ಲರೂ ಬೆಳಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.